ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಸೊ ಈ ವಿಡಿಯೋದಲ್ಲಿ ನಾವು ಟೈಪ್ಸ್ ಆಫ್ ನ್ಯೂರಾನ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಟೈಪ್ಸ್ ಹೋಗೋಕ್ಕಿಂತ ಮೊದಲು ಇನ್ನೊಂದು ಸಾರಿ ನಾವು ಏನು ಮಾಡೋಣ, ನ್ಯೂರಾನ್ ಪಾರ್ಟ್ಸ್ಗಳನ್ನು ರಿವೈಸ್ ಮಾಡೋಣ. ಓಕೆ, ಸೊ ನ್ಯೂರಾನ್ ಇದೆ. ಸೊ ನ್ಯೂರಾನ್ ಅಲ್ಲಿ ಮೇಜರ್ಲಿ 3 ಪಾರ್ಟ್ಸ್ ಇರುತ್ತೆ. ಓಕೆ, ಸೊ ಒಂದು ಸೆಲ್ ಬಾಡಿ. ಸೆಲ್ ಬಾಡಿಯನ್ನು ನಾವು ಸೋಮಾ ಅಂತ ಹೇಳ್ತೀವಿ. ಓಕೆ, ಸೊ ಸೋಮಾ ಒಳಗಡೆ ಏನು ಪ್ರೆಸೆಂಟ್ ಇರುತ್ತೆ ಸರ್? ನ್ಯೂರೋಪ್ಲಾಸಮ್. ನ್ಯೂರೋಪ್ಲಾಸಮ್ ಅಂದ್ರೆ ಸೈಟೋಪ್ಲಾಸಮ್ ಆಫ್ ದಿ ನ್ಯೂರಾನ್. ಓಕೆ, ಸೊ ಸೋಮಾ ಇದೆ, ಸೋಮಾ ಒಳಗಡೆ ನ್ಯೂಕ್ಲಿಯಸ್ ಇದೆ. ಓಕೆ, ಸೊ ಸೋಮಾ ಇದೆ, ಸೆಲ್ ಬಾಡಿ ಇದೆ, ಸೆಲ್ ಬಾಡಿ ಒಳಗಡೆ ನೀಸಲ್ಸ್ ಗ್ರ್ಯಾನ್ಯೂಲ್ಸ್ ಇದ್ದಾವೆ. ಓಕೆ, ಸೊ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಆಫ್ ದಿ ನ್ಯೂರಾನ್ ಅಂತ ಹೇಳ್ತೀವಿ. ನೀಸಲ್ಸ್ ಗ್ರ್ಯಾನ್ಯೂಲ್ ಇದೆ ಸೋಮಾ ಒಳಗಡೆ. ಓಕೆ, ಸೊ ಮತ್ತಿಲ್ಲಿ ನಮಗೆ ಏನ್ ಕಾಣ್ತಾ ಇದೆ ಸರ್? ಆಕ್ಸಾನ್ ಹಿಲಾಕ್. ಆಕ್ಸಾನ್ ಹಿಲಾಕ್ ಅಂದ್ರೆ ಯಾವ ಪ್ಲೇಸ್ ಅಲ್ಲಿ ಎಕ್ಸಾನ್ ಸ್ಟಾರ್ಟ್ ಆಗುತ್ತೆ ಅಲ್ಲ, ಆ ಪ್ಲೇಸ್ ಅನ್ನ ನಾವು ಆಕ್ಸಾನ್ ಹಿಲಾಕ್ ಅಂತ ಹೇಳ್ತೀವಿ. ಇಲ್ಲಿ ನೀಸಲ್ ಗ್ರ್ಯಾನ್ಯೂಲ್ಸ್ ಪ್ರೆಸೆಂಟ್ ಇರೋದಿಲ್ಲ. ಓಕೆ, ಸೊ ಇಲ್ಲಿ ಡೆಂಡ್ರೈಟ್ ಕಾಣಿಸ್ತಾ ಇದೆ ಸರ್. ಓಕೆ, ಸೊ ಡೆಂಡ್ರೈಟ್ಸ್ ಇಲ್ಲಿ ಕಾಣಿಸ್ತಾ ಇದೆ ಅಂಡ್ ನಮ್ಗೆ ಇಲ್ಲಿ ಏನ್ ಕಾಣಿಸ್ತಾ ಇದೆ? ಎಕ್ಸಾನ್ ಕಾಣಿಸ್ತಾ ಇದೆ. ಓಕೆ, ಸೊ ಇದು ಏನಿದೆ ಸರ್? ಎಕ್ಸಾನ್. ಸೊ ಎಕ್ಸಾನ್ ಮೇಲೆ ಏನ್ ಪ್ರೆಸೆಂಟ್ ಇದೆ? ಮೈಲಿನ್ ಶೀತ್. ಓಕೆ, ಯಾರು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ? ಸ್ವ್ಯಾನ್ ಸೆಲ್. ಪೆರಿಫೆರಲ್ ನರ್ವಸ್ ಸಿಸ್ಟಮ್ ಒಳಗಡೆ ಸ್ವ್ಯಾನ್ ಸೆಲ್ ಅಂಡ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಒಳಗಡೆ ಯಾರು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ? ಆಲಿಗೋಡೆಂಡ್ರೋಸೈಟ್. ಓಕೆ, ಸೊ ಮೈಲಿನ್ ಶೀತ್ ಅಂಡ್ ಸ್ವ್ಯಾನ್ ಸೆಲ್ ಪ್ರೆಸೆಂಟ್ ಇದೆ. ಸೊ ಮೈಲಿನ್ ಶೀತ್ ಮಧ್ಯದಲ್ಲಿ ಒಂದು ಗ್ಯಾಪ್ ಪ್ರೆಸೆಂಟ್ ಇದೆ, ಅದನ್ನ ನಾವು ನೋಡ್ ಆಫ್ ರ್ಯಾನ್ ವೈರ್ ಅಂತ ಹೇಳ್ತೀವಿ. ಓಕೆ, ಸೊ ಲಾಸ್ಟ್ ಎಕ್ಸಾನ್ ಬಂದಿಲ್ ಎಂಡ್ ಆಗ್ತಾ ಇದೆ, ಸೊ ಟರ್ಮಿನೇಟ್ ಆಗ್ತಾ ಇದೆ ಎಕ್ಸಾನ್ ಟರ್ಮಿನಲ್. ಓಕೆ, ಸೊ ಇವೆಲ್ಲ ನೀವು ಪಾರ್ಟ್ಸ್ ನೆನಪಾಗಿರ್ಬೋದು. ಸೊ ನೆಕ್ಸ್ಟ್ ನಾವು ನೋಡೋಣ ಟೈಪ್ಸ್ ಆಫ್ ನ್ಯೂರಾನ್. ಸೊ ಬಹಳಷ್ಟು ಟೈಪ್ಸ್ ಇದ್ದಾವೆ ಟೈಪ್ಸ್ ಆಫ್ ನ್ಯೂರಾನ್. ಸೊ ಇದೊಂದು ಒಳ್ಳೆ ಫ್ಲೋ ಚಾರ್ಟ್ ಹಾಕಿದ್ದೀನಿ, ಸೊ ನೀವು ಕೂಡ ವಿಡಿಯೋ ಪಾಸ್ ಮಾಡಿ ಹಾಕೋಬಹುದು. ಓಕೆ, ಸೊ ಫಸ್ಟ್ ಟೈಪ್ಸ್ ಆಫ್ ನ್ಯೂರಾನ್ ಡಿಪೆಂಡ್ಸ್ ಆನ್ ಮೈಲಿನ್ ಶೀತ್. ಓಕೆ, ಮೈಲಿನ್ ಶೀತ್ ಪ್ರೆಸೆಂಟ್ ಇದ್ರೆ ಮೈಲಿನೇಟೆಡ್ ನ್ಯೂರಾನ್. ಮೈಲಿನ್ ಶೀತ್ ಆಬ್ಸೆಂಟ್ ಇದ್ರೆ ನಾನ್ ಮೈಲಿನೇಟೆಡ್ ಅಥವಾ ಅನ್ಮೈಲಿನೇಟೆಡ್ ನ್ಯೂರಾನ್ ಅಂತ ಹೇಳ್ತೀವಿ. ಓಕೆ, ಅರ್ಥ ಆಗಿರ್ಬೋದು. ಮೈಲಿನ್ ಶೀತ್ ಮೇಲೆ ಡಿಪೆಂಡ್ ಆಗಿದೆ. ಪ್ರೆಸೆಂಟ್ ಇದ್ರೆ ಮೈಲಿನೇಟೆಡ್, ಆಬ್ಸೆಂಟ್ ಇದ್ರೆ ಅನ್ಮೈಲಿನೇಟೆಡ್ ನ್ಯೂರಾನ್. ಸೊ ಇನ್ನೊಂದು ನಾವು ಡಿವೈಡ್ ಮಾಡಬಹುದು, ಸ್ಟ್ರಕ್ಚರಲ್ ಟೈಪ್ ಆಫ್ ದಿ ನ್ಯೂರಾನ್. ಓಕೆ, ಸೊ ಒಂದೇ ಪೋಲ್ ಪ್ರೆಸೆಂಟ್ ಇದೆ ಸರ್, ಯೂನಿಪೋಲಾರ್. ಎರಡು ಪೋಲ್ ಪ್ರೆಸೆಂಟ್ ಇದ್ದಾವೆ, ಬೈಪೋಲಾರ್. ಮಲ್ಟಿಪೋಲಾರ್. ಓಕೆ, ಮಲ್ಟಿಪಲ್ ಪೋಲ್ ಪ್ರೆಸೆಂಟ್ ಇದ್ದಾವೆ, ಮಲ್ಟಿಪೋಲಾರ್ ಅಂತ ಹೇಳ್ತೀವಿ. ಓಕೆ, ಸೊ ನಿಮಗೆ ಡಯಾಗ್ರಾಮ್ ನೋಡಿದಾಗ ಅರ್ಥ ಆಗುತ್ತೆ. ಸೊ ನೆಕ್ಸ್ಟ್ ಡಿಪೆಂಡ್ಸ್ ಆನ್ ಫಂಕ್ಷನ್. ಏನ್ ಕೆಲಸ ಮಾಡುತ್ತೆ ಸರ್ ಇದು? ಇದು ಸೆನ್ಸರಿ ನ್ಯೂರಾನ್. ಓಕೆ, ಸೊ ಸೆನ್ಸಸ್ ಅನ್ನ ತಗೊಂಡು ಹೋಗ್ತಾ ಇದೆ, ಓನ್ಲಿ ಸೆನ್ಸಸ್ ಅನ್ನ ಟ್ರಾನ್ಸ್ಫರ್ ಮಾಡ್ತಾ ಇದೆ ಸೆನ್ಸರಿ ನ್ಯೂರಾನ್. ಮೋಟಾರ್ ಇಂಪಲ್ಸಸ್ ಅನ್ನ ಇದು ಟ್ರಾನ್ಸ್ಫರ್ ಮಾಡ್ತಾ ಇದೆ ಮೋಟಾರ್ ನ್ಯೂರಾನ್. ಇಂಟರ್ ನ್ಯೂರಾನ್ ಅಂದ್ರೆ ಏನು ಸರ್? ಇವೆರಡರ ಮಧ್ಯದಲ್ಲಿ ಪ್ರೆಸೆಂಟ್ ಇದು ಇಂಟರ್ ನ್ಯೂರಾನ್. ಓಕೆ, ಸೊ ಫಂಕ್ಷನ್ ಮೇಲೆ ಡಿಪೆಂಡ್ಸ್ ಆನ್ ಫಂಕ್ಷನ್. ಕ್ಲಾಸಿಫಿಕೇಶನ್ ಆಫ್ ನ್ಯೂರಾನ್ ಬೇಸ್ಡ್ ಆನ್ ಫಂಕ್ಷನ್. ಸೆನ್ಸರಿ ನ್ಯೂರಾನ್, ಮೋಟಾರ್ ನ್ಯೂರಾನ್, ಇವೆರಡರ ಮಧ್ಯದಲ್ಲಿರೋ ಇಂಟರ್ ನ್ಯೂರಾನ್. ಓಕೆ, ಸೊ ಇನ್ನೊಂದು ಟೈಪ್ ನಾವು ನೋಡ್ತೀವಿ ಬೇಸ್ಡ್ ಆನ್ ಎಕ್ಸಾನ್ ಲೆಂತ್. ಓಕೆ, ಸೊ ಎಕ್ಸಾನ್ ಇದೆ ಸರ್, ಅದರ ಲೆಂತ್ ಮೇಲೆ ಕೂಡ ನಾವು ಡಿಪೆಂಡ್ ಮಾಡ್ತೀವಿ. ಓಕೆ, ಸೊ ಗಾಲ್ಗಿ ಟೈಪ್ 1 ನ್ಯೂರಾನ್ ಅಂಡ್ ಗಾಲ್ಗಿ ಟೈಪ್ 2 ನ್ಯೂರಾನ್. ಓಕೆ, ಸೊ ಒಂದರಲ್ಲಿ ಏನಿರುತ್ತೆ? ಬಹಳ ಚಿಕ್ಕದ ಎಕ್ಸಾನ್ ಇರುತ್ತೆ, ಇನ್ನೊಂದರಲ್ಲಿ ಲಾರ್ಜ್ ಅಥವಾ ಲೆಂದಿ ಎಕ್ಸಾನ್ ಇರುತ್ತೆ. ಓಕೆ, ಸೊ ಫಸ್ಟ್ ನಾವು 1 by 1 ನೋಡೋಣ. ಸೊ ಫಸ್ಟ್ ನಾವು ನೋಡೋಣ ಕ್ಲಾಸಿಫಿಕೇಶನ್ ಬೇಸ್ಡ್ ಆನ್ ಸ್ಟ್ರಕ್ಚರ್. ಓಕೆ, ಸೊ ಕ್ಲಾಸಿಫಿಕೇಶನ್ ನೋಡಿ, ನಾವು ಸ್ಟ್ರಕ್ಚರ್ ನೋಡಿ ಏನ್ ಮಾಡ್ತಾ ಇದ್ದೀವಿ? ನ್ಯೂರಾನಿಗೆ ಕ್ಲಾಸಿಫೈ ಮಾಡ್ತಾ ಇದ್ದೀವಿ. ಸ್ಟ್ರಕ್ಚರ್ ನೋಡಿ, ಅನಾಟಮಿ ನೋಡಿ ನಾವು ಏನ್ ಮಾಡ್ತಾ ಇದ್ದೀವಿ? ಕ್ಲಾಸಿಫಿಕೇಶನ್ ಮಾಡ್ತಾ ಇದ್ದೀವಿ, ಟೈಪ್ಸ್ ಮಾಡ್ತಾ ಇದ್ದೀವಿ ನ್ಯೂರಾನ್ ಅಲ್ಲಿ. ಓಕೆ, ಸೊ ಫಸ್ಟ್ ಯೂನಿಪೋಲಾರ್ ಅಥವಾ ಸೂಡೋ ಯೂನಿಪೋಲಾರ್. ಓಕೆ, ಸೊ ಯೂನಿ ಅಂದ್ರೆ ಸರ್ ಓನ್ಲಿ ಒನ್, ಪೋಲಾರ್ ಅಂದ್ರೆ ಒಂದೇ ಪೋಲ್ ಪ್ರೆಸೆಂಟ್ ಇದೆ. ಓಕೆ, ಸೊ ಇದೇನಿದೆ ಸರ್? ಸೋಮಾ ಸೆಲ್ ಬಾಡಿ. ಓಕೆ, ಸೊ ನ್ಯೂರಾನ್ ಇದೆ, ನ್ಯೂರಾನ್ ಇದು ಸೋಮಾ ಇದೆ. ಓಕೆ, ಸೊ ಇಲ್ಲಿ ಈ ತರ ಏನೂ ಇಲ್ಲ, ಡೆಂಡ್ರೈಟ್ಸ್ ಪ್ರೆಸೆಂಟ್ ಇಲ್ಲ. ಓಕೆ, ಸೊ ಇಲ್ಲಿ ಒಂದೇ ಪ್ರೆಸೆಂಟ್ ಇದೆ ಸರ್. ಓಕೆ, ಸೊ ಇದೇನು? ಯೂನಿಪೋಲಾರ್, ಒಂದೇ ಪೋಲ್ ಪ್ರೆಸೆಂಟ್ ಇದೆ, ಯೂನಿಪೋಲಾರ್. ಓಕೆ, ಸೊ ಯೂನಿಪೋಲಾರ್ ನ್ಯೂರಾನ್ ಅಥವಾ ನಾವು ಏನಂತ ಹೇಳ್ತೀವಿ? ಸೂಡೋ ಯೂನಿಪೋಲಾರ್. ಸೂಡೋ ಅಂದ್ರೆ ನಿಮ್ಗೆ ಗೊತ್ತಿರಬಹುದು ಸರ್, ಸೂಡೋ ಮೀನ್ಸ್ ಫೇಕ್. ಸೂಡೋ ಮೀನ್ಸ್ ಫೇಕ್ ಯೂನಿಪೋಲಾರ್. ಓಕೆ, ಸೊ ಇದೇನಿದೆ? ಫೇಕ್ ಯೂನಿಪೋಲಾರ್ ನ್ಯೂರಾನ್ ಇದೆ. ಏನಿದೆ? ಫೇಕ್ ಯೂನಿಪೋಲಾರ್
ಓಕೆ, ಸೊ ನಮಗೆ ನೋಡಿದ್ರೆ ಯಾವ ತರ ಅನಿಸ್ಬಹುದು ಸರ್? ಇದು ನಮಗೆ ನೋಡಿದ್ರೆ ಯಾವ ತರ ಅನಿಸ್ತಾ ಇದೆ? ಇದು ಯೂನಿಪೋಲಾರ್ ಅನಿಸ್ತಾ ಇದೆ, ಬಟ್ ಇದು ಹೋಗಿ ಡಿವೈಡ್ ಆಗ್ತಾ ಇದೆ, ಬ್ರಾಂಚ್ ಆಗ್ತಾ ಇದೆ. ಓಕೆ, ಸೊ ಅದನ್ನ ನಾವು ಏನಂತ ಹೇಳ್ತೀವಿ? ಫೇಕ್ ಯೂನಿಪೋಲಾರ್. ನೋಡಿದ್ರೆ ನಮ್ಗೆ ಏನ್ ಅನಿಸ್ತಾ ಇದೆ ಸರ್? ಒಂದೇ ಪೋಲ್ ಬರ್ತಾ ಇದೆ ಇದು, ಬಟ್ ಆಕ್ಚುಲಿ ಇಲ್ಲಿ ಎರಡು ಪೋಲ್ ಇದ್ದಾವೆ. ಓಕೆ, ಸೊ ಇದನ್ನ ನಾವು ಸೂಡೋ ಯೂನಿಪೋಲಾರ್ ಅಂತ ಹೇಳ್ತೀವಿ. ಓಕೆ, ಸೊ ನೀವು ಕ್ಲಾಸಿಫಿಕೇಶನ್ ಒಳಗಡೆ ಏನ್ ಬರಬೇಕು? ಯೂನಿಪೋಲಾರ್ ಆರ್ ಸೂಡೋ ಯೂನಿಪೋಲಾರ್. ಓಕೆ, ಸಿಂಗಲ್ ಪ್ರೊಸೆಸ್ ದಟ್ ಸ್ಪ್ಲಿಟ್ ಇಂಟು ಟೂ ಬ್ರಾಂಚಸ್. ಓಕೆ, ಸೊ ಇಲ್ಲಿ ಏನಾಗ್ತಾ ಇದೆ ಸರ್? ಸಿಂಗಲ್ ಪ್ರೊಸೆಸ್ ಬರ್ತಾ ಇದೆ, ಬಟ್ ಅದು ಹೋಗಿ ಡಿವೈಡ್ ಆಗ್ತಾ ಇದೆ ಟೂ ಬ್ರಾಂಚಸ್ ಅಲ್ಲಿ. ಓಕೆ, ಸೊ ಟೂ ಬ್ರಾಂಚಸ್ ಅಲ್ಲಿ ಡಿವೈಡ್ ಆಗ್ತಾ ಇದೆ. ಪೆರಿಫೆರಲ್ ಅಂಡ್ ಸೆಂಟ್ರಲ್. ಸಾರಿ, ಇದು ವರ್ಡ್ ಅನ್ನ ತೆಗೆದುಬಿಡಿ, ಬೈ ಮಿಸ್ ಆಗಿ ಟೈಪ್ ಆಗಿದೆ. ಪೆರಿಫೆರಲ್ ಇಲ್ಲ, ಸೆಂಟ್ರಲ್ ಇಲ್ಲ. ಓಕೆ, ಸೊ ಸಿಂಗಲ್ ಪ್ರೊಸೆಸ್ ಇದೆ ದಟ್ ಸ್ಪ್ಲಿಟ್ ಇಂಟು ಟೂ ಬ್ರಾಂಚಸ್. ಎರಡು ಬ್ರಾಂಚ್ ಆಗಿ ಡಿವೈಡ್ ಆಗ್ತಾ ಇದೆ. ಓಕೆ, ನೆಕ್ಸ್ಟ್, ಕಾಮನ್ಲಿ ಇನ್ ಸೆನ್ಸರಿ ಗ್ಯಾಂಗ್ಲಿಯಾ ಆಫ್ ಕ್ರೇನಿಯಲ್ ಅಂಡ್ ಸ್ಪೈನಲ್ ನರ್ವ್ಸ್. ಓಕೆ, ಸೊ ಯಾವ ಪ್ಲೇಸ್ ಅಲ್ಲಿ ಇದು ನಮಗೆ ನೋಡೋಕೆ ಕಾಣಬಹುದು ಸರ್? ಸೆನ್ಸರಿ ಗ್ಯಾಂಗ್ಲಿಯಾ ಆಫ್ ಕ್ರೇನಿಯಲ್ ಅಂಡ್ ಸ್ಪೈನಲ್ ನರ್ವ್ಸ್. ಸೊ ಇವೆಲ್ಲ ನಿಮಗೆಲ್ಲ ಮುಂದೆ ಗೊತ್ತಾಗುತ್ತೆ. ಸೊ ನಾವು ನರ್ವಸ್ ಸಿಸ್ಟಮ್ ಓದಿದಾಗ ನಿಮಗೆಲ್ಲ ಇವು ಸೆನ್ಸರಿ ಗ್ಯಾಂಗ್ಲಿಯಾ ಆಫ್ ಕ್ರೇನಿಯಲ್ ನರ್ವ್ ಅಂಡ್ ಸ್ಪೈನಲ್ ನರ್ವ್ ಅಂದ್ರೆ ಗೊತ್ತಾಗುತ್ತೆ. ಡಾರ್ಸಲ್ ರೂಟ್ ಗ್ಯಾಂಗ್ಲಿಯಾ. ಓಕೆ, ಸೊ ಎಕ್ಸಾಂಪಲ್ ನಾವು ಹೇಳ್ಬೋದು, ಡಾರ್ಸಲ್ ರೂಟ್ ಗ್ಯಾಂಗ್ಲಿಯಾದಲ್ಲಿ ಪ್ರೆಸೆಂಟ್ ಇರುತ್ತವೆ. ಓಕೆ, ಸೊ ಜಸ್ಟ್ ನೀವು ನೆನ್ಪಿಟ್ಕೊಳ್ಳಿ, ಯೂನಿಪೋಲಾರ್ ಆರ್ ಸೂಡೋ ಯೂನಿಪೋಲಾರ್. ಓಕೆ, ಸೊ ಯೂನಿಪೋಲಾರ್ ಅಂದ್ರೆ ಸರ್ ಸಿಂಗಲ್ ಪ್ರೊಸೆಸ್ ಇದೆ. ಓಕೆ, ಸೂಡೋ ಯೂನಿಪೋಲಾರ್ ಅಂದ್ರೆ ಸಿಂಗಲ್ ಪ್ರೊಸೆಸ್ ದಟ್ ಸ್ಪ್ಲಿಟ್ ಇಂಟು ಟೂ ಬ್ರಾಂಚಸ್. ಟೂ ಬ್ರಾಂಚಸ್ ಆಗಿ ಸ್ಪ್ಲಿಟ್ ಆಗ್ತಾ ಇದೆ. ಇದು ಹಿಂದೆ ಫೇಕ್ ಯೂನಿಪೋಲಾರ್ ಇದೆ. ಓಕೆ, ಸೊ ಯೂನಿಪೋಲಾರ್ ಹ್ಯೂಮನ್ ಬಾಡಿ ಒಳಗಡೆ ಜಾಸ್ತಿ ನೋಡೋಕೆ ಕಾಣಿಸೋದಿಲ್ಲ, ಆದ್ರೂ ಕೂಡ ನಾವು ಎರಡು ಎಟ್ ಎ ಟೈಮ್ ತಗೊಂಡಿದ್ದೀವಿ. ಓಕೆ, ಸೂಡೋ ಯೂನಿಪೋಲಾರ್ ಅಂಡ್ ಯೂನಿಪೋಲಾರ್. ಸೊ ನೆಕ್ಸ್ಟ್, ಬೈಪೋಲಾರ್ ನ್ಯೂರಾನ್. ಬೈಪೋಲಾರ್ ಅಂದ್ರೆ ನಿಮ್ಗೆ ಗೊತ್ತಾಗಿರ್ಬೋದು ಸರ್, ಎರಡು ಪೋಲ್ ಇಲ್ಲಿ ನೋಡೋಕೆ ಕಾಣಿಸ್ತಾ ಇದ್ದಾವೆ. ಓಕೆ, ಸೊ ಟೂ ಪ್ರೋಸೆಸಸ್ ಎಷ್ಟಿದಾವೆ ಸರ್? ಪ್ರೋಸೆಸ್ ಟೂ ಪ್ರೋಸೆಸಸ್, ಒನ್ ಆಕ್ಸಾನ್ ಅಂಡ್ ಒನ್ ಡೆಂಡ್ರೈಟ್. ಓಕೆ, ಸೊ ಇಲ್ಲಿ ನಮಗೆ ಒನ್ ಡೆಂಡ್ರೈಟ್ ಕಾಣಿಸ್ತಾ ಇದೆ ಸರ್, ಇನ್ನೊಂದು ನಮಗೆ ಆಕ್ಸಾನ್ ಕಾಣಿಸ್ತಾ ಇದೆ. ಓಕೆ, ಸೊ ಒನ್ ಡೆಂಡ್ರೈಟ್ ಅಂಡ್ ಒನ್ ಆಕ್ಸಾನ್ ಪ್ರೆಸೆಂಟ್ ಇದ್ರೆ ಅದು ಏನು ಸರ್? ಬೈಪೋಲಾರ್. ಓಕೆ, ಫೌಂಡ್ ಇನ್ ಸ್ಪೆಷಲ್ ಸೆನ್ಸ್ ಆರ್ಗನ್. ಎಲ್ಲಿ ನೋಡೋಕೆ ಕಾಣಿಸುತ್ತೆ ಸರ್? ಸ್ಪೆಷಲ್ ಸೆನ್ಸ್ ಆರ್ಗನ್ ಲೈಕ್ ರೆಟಿನಾ ಆಫ್ ದಿ ಐ, ಆಲ್ಫ್ಯಾಕ್ಟರಿ ಎಪಿಥೀಲಿಯಂ. ಓಕೆ, ಸೊ ಫಾರ್ ಸ್ಮೆಲ್. ಓಕೆ, ಸೊ ಆಲ್ಫ್ಯಾಕ್ಟರಿ ನರ್ವ್ ಒಳಗೆ ನೋಡೋಕೆ ಕಾಣಿಸುತ್ತೆ, ರೆಟಿನಾ ಒಳಗಡೆ ನೋಡೋಕೆ ಕಾಣಿಸುತ್ತೆ, ಕಾಕ್ಲಿಯಾ ಅಂಡ್ ವೆಸ್ಟಿಬುಲಾರ್ ಗ್ಯಾಂಗ್ಲಿಯಾ. ಓಕೆ, ಸೊ ನಿಮ್ ಇಯರ್ ಒಳಗಡೆ ಕಾಕ್ಲಿಯಾ ಅಂಡ್ ವೆಸ್ಟಿಬುಲಾರ್ ಗ್ಯಾಂಗ್ಲಿಯಾ ಒಳಗಡೆ ನೋಡೋಕೆ ಕಾಣಿಸುತ್ತೆ. ಓಕೆ, ಸೊ ಬೈಪೋಲಾರ್ ಮೀನ್ಸ್ ಸರ್ ದೇರ್ ಆರ್ ಟೂ ಪೋಲ್ಸ್, ಒನ್ ಆಕ್ಸಾನ್ ಒನ್ ಡೆಂಡ್ರೈಟ್. ಎಲ್ಲಿ ನೋಡೋಕೆ ಕಾಣಿಸುತ್ತೆ ಸರ್? ರೆಟಿನಾ ಆಫ್ ದಿ ಐ, ಆಲ್ಫ್ಯಾಕ್ಟರಿ ಆಫ್ ದಿ ನೋಸ್, ಕಾಕ್ಲಿಯಾ ಅಂಡ್ ವೆಸ್ಟಿಬುಲಾರ್ ಆಫ್ ದಿ ಇಯರ್ ಅಂತ ನೀವು ಹೇಳಬಹುದು. ಓಕೆ, ಸೊ ನೆಕ್ಸ್ಟ್, ಮಲ್ಟಿಪೋಲಾರ್ ನ್ಯೂರಾನ್. ಮಲ್ಟಿಪೋಲಾರ್ ಅಂದ್ರೆ ಒನ್ ಆಕ್ಸಾನ್ ಅಂಡ್ ಮಲ್ಟಿಪಲ್ ಡೆಂಡ್ರೈಟ್ಸ್ ಆರ್ ಪ್ರೆಸೆಂಟ್. ಓಕೆ, ಸೊ ನೀವು ಯಾವಾಗಲೂ ಡಯಾಗ್ರಾಮ್ ಹಾಕ್ತೀರಾ, ನ್ಯೂರಾನ್ ಡಯಾಗ್ರಾಮ್ ನೀವು ಹಾಕಿದಾಗ ಯಾವ ಡಯಾಗ್ರಾಮ್ ಹಾಕ್ತೀರಾ ನೀವು? ಮಲ್ಟಿಪೋಲಾರ್ ಡಯಾಗ್ರಾಮ್ ನೀವು ಹಾಕ್ತೀರಾ. ರೀಸನ್ ಏನಿದೆ ಸರ್? ಮೋಸ್ಟ್ ಕಾಮನ್ ಟೈಪ್ ಇನ್ CNS, ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಒಳಗಡೆ ಮೋಸ್ಟ್ ಕಾಮನ್ ನ್ಯೂರಾನ್ ಯಾವುದಿದೆ? ಮಲ್ಟಿಪೋಲಾರ್ ನ್ಯೂರಾನ್ ಇದೆ. ಓಕೆ, ಸೊ ಒಂದು ಆಕ್ಸಾನ್ ಇದೆ ಸರ್, ಇಲ್ಲಿ ಬಹಳಷ್ಟು ಡೆಂಡ್ರೈಟ್ಸ್ ನಮಗೆ ಕಾಣಿಸ್ತಾ ಇದ್ದಾವೆ. ಓಕೆ, ಮೋಸ್ಟ್ ಕಾಮನ್ಲಿ ಟೈಪ್ ಆಫ್ ನ್ಯೂರಾನ್ ಇನ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್. ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಒಳಗಡೆ ಮೋಸ್ಟ್ ಟೈಪ್ ಏನಿದೆ? ಮಲ್ಟಿಪೋಲಾರ್ ನ್ಯೂರಾನ್ ಇದೆ. ಎಲ್ಲಿ ನೋಡೋಕೆ ಕಾಣಬಹುದು ಸರ್? ನಮಗೆ ಸೆರಿಬ್ರಲ್ ಕಾರ್ಟೆಕ್ಸ್, ಸ್ಪೈನಲ್ ಕಾರ್ಡ್, ಮೋಟಾರ್ ನ್ಯೂರಾನ್ ಅಂಡ್ ಆಟೋನಾಮಿಕ್ ಗ್ಯಾಂಗ್ಲಿಯಾ. ಓಕೆ, ಸೊ ಜಸ್ಟ್ ನೆನಪಿಟ್ಕೊಳ್ಳಿ ಸರ್, ಬ್ರೈನ್ ಅಂಡ್ ಸ್ಪೈನಲ್ ಕಾರ್ಡ್ ಒಳಗಡೆ ಪ್ರೆಸೆಂಟ್ ಇರುತ್ತೆ ಅಂತ. ಓಕೆ, ಸೊ ಐ ಥಿಂಕ್ ನಿಮಗೆ ನ್ಯೂರಾನ್ಸ್ ಅರ್ಥ ಆಗಿರ್ಬೋದು, ಬೇಸ್ಡ್ ಆನ್ ಕ್ಲಾಸಿಫಿಕೇಶನ್, ಬೇಸ್ಡ್ ಆನ್ ಸ್ಟ್ರಕ್ಚರ್. ಓಕೆ, ಸೊ ಒನ್ ಪೋಲ್ ಇದ್ರೆ ಯೂನಿಪೋಲಾರ್, ಅದು ಸ್ಪ್ಲಿಟ್ ಆಗ್ತಾ ಇದೆ, ಸೂಡೋ ಯೂನಿಪೋಲಾರ್. ಓಕೆ, ಬೈಪೋಲಾರ್ ಅಂದ್ರೆ ಸರ್ ಟೂ ಪೋಲ್ಸ್ ಪ್ರೆಸೆಂಟ್ ಇರ್ತವೆ, ಟೂ ಪ್ರೊಸೆಸಸ್ ಪ್ರೆಸೆಂಟ್ ಇರ್ತವೆ. ಮಲ್ಟಿಪೋಲಾರ್ ಅಂದ್ರೆ ಮಲ್ಟಿಪಲ್ ಪ್ರೊಸೆಸಸ್ ಇಲ್ಲಿ ಪ್ರೆಸೆಂಟ್ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ನಾವು ನೋಡೋಣ ಕ್ಲಾಸಿಫಿಕೇಶನ್ ಬೇಸ್ಡ್ ಆನ್ ಫಂಕ್ಷನ್. ಫಂಕ್ಷನ್ ಏನ್ ಮಾಡುತ್ತೆ ಅದ್ರ ಮೇಲೆ ನಾವು ಕ್ಲಾಸಿಫಿಕೇಶನ್ ನೋಡೋಣ. ಸೊ ಫಸ್ಟ್ ಸೆನ್ಸರಿ
ಅಥವಾ ಅಫರೆಂಟ್ ನ್ಯೂರಾನ್. ಸೊ ಅಫರೆಂಟ್ ಅಂದ್ರೆ ಇದು ಅಪ್ ತಕೊಂಡು ಹೋಗುತ್ತೆ, ಅಪ್ ಅಂದ್ರೆ ಮೇಲ್ಗಡೆ. ಓಕೆ, ಸೆನ್ಸರಿ, ಸೆನ್ಸರಿ ಅಂದ್ರೆ ಸೆನ್ಸಸ್ ಅನ್ನ ತಕೊಂಡು ಹೋಗ್ತಾ ಇದ್ದಾರೆ. ಓಕೆ, ನೀವು ಇಲ್ಲಿ ನೋಡಬಹುದು, ಟ್ರಾನ್ಸ್ಮಿಟ್ ಇಂಪಲ್ಸಸ್ ಫ್ರಮ್ ಸೆನ್ಸರಿ ರಿಸೆಪ್ಷನ್ ಟು ದಿ CNS. ಓಕೆ, ಸೊ ಯಾವ ಪ್ಲೇಸ್ ಅಲ್ಲಿ ರಿಸೀವ್ ಆಗಿದೆ ಆ ಪ್ಲೇಸ್ ಇಂದ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ತನ ಇದು ಏನ್ ಮಾಡ್ತಾ ಇದೆ, ತಕೊಂಡು ಹೋಗ್ತಾ ಇದೆ. ಓಕೆ, ಸೊ ಎಕ್ಸಾಂಪಲ್ ನಾ ಇಲ್ಲಿ ಡಯಾಗ್ರಾಮ್ ಹಾಕ್ತೀನಿ. ಸೊ ಇದೇನಿದೆ, ಓಕೆ, ಸೊ ಹ್ಯೂಮನ್ ಇದ್ದಾನೆ ಅಂಡ್ ಇದೇನಿದೆ, ಅವನ ಕೈ ಇದೆ, ಹ್ಯಾಂಡ್ ಇದೆ, ಅಷ್ಟೇನು ಸರಿಯಾಗಿ ಬರಲಿಲ್ಲ, ಬಟ್ ಓಕೆ. ಸೊ ಹ್ಯಾಂಡ್ ಇದೆ ಸರ್, ಹ್ಯಾಂಡಿಗೆ ಏನಾಗಿದೆ, ನಮಗೆ ನಿಡಲ್ ಪ್ರಿಕ್ ಆಗಿದೆ. ಏನಾಗಿದೆ, ನಿಡಲ್ ಪ್ರಿಕ್ ಆಗಿದೆ. ಸೊ ನಿಡಲ್ ಪ್ರಿಕ್ ಆದಾಗ ಸೊ ಇಲ್ಲಿಂದ ಸೆನ್ಸಸ್ ಯಾರು ತಗೊಂಡು ಹೋಗ್ತಾರೆ ಸರ್, ಸೆನ್ಸಸ್ ಅನ್ನ ಯಾರು ತಗೊಂಡು ಹೋಗ್ತಾರೆ. ಸೊ ಇಲ್ಲಿ ಪೇನ್ ಆಗಿದೆ ಅಂತ ನೀವು ಸೆನ್ಸ್ ಮಾಡ್ತಿರಲ್ಲ, ಸೊ ಆ ಇಂಪಲ್ಸಸ್ ಅನ್ನ, ನರ್ವ್ ಇಂಪಲ್ಸಸ್ ಅನ್ನ ಯಾರು ತಗೊಂಡು ಹೋಗ್ತಾ ಇದ್ದಾರೆ, ಯಾರು ತಗೊಂಡು ಹೋಗ್ತಾ ಇದ್ದಾರೆ, ಇಲ್ಲಿ ಸೆನ್ಸರಿ ನ್ಯೂರಾನ್ ತಗೊಂಡು ಹೋಗ್ತಾ ಇದೆ. ಓಕೆ, ಸೊ ಹೇಗೆ ತಗೊಂಡು ಹೋಗ್ತಾ ಇದೆ ಸರ್, ಮೇಲ್ಗಡೆ, ಮೇಲ್ಗಡೆ ತಗೊಂಡು ಹೋಗ್ತಾ ಇದೆ. ಅದಕ್ಕೋಸ್ಕರ ನಾವು ಏನಂತ ಇದ್ದೀವಿ, ಅದಕ್ಕೆ ಅಫರೆಂಟ್ ನ್ಯೂರಾನ್ ಅಂತ ಹೇಳ್ತಾ ಇದ್ದೀವಿ. ಏನಿದೆಪ್ಪ ಸ್ಪೆಲ್ಲಿಂಗು, ಅಫರೆಂಟ್ ನ್ಯೂರಾನ್, ಅಫರೆಂಟ್ ನ್ಯೂರಾನ್, ಅಫರೆಂಟ್ ನ್ಯೂರಾನ್ ಅಥವಾ ಸೆನ್ಸರಿ ನ್ಯೂರಾನ್. ಓಕೆ, ಸೊ ಅಫರೆಂಟ್ ನ್ಯೂರಾನ್ ಅಂತ ಹೇಳ್ತೀವಿ ಅಥವಾ ಸೆನ್ಸರಿ ನ್ಯೂರಾನ್ ಅಂತ ಹೇಳ್ತೀವಿ. ಓಕೆ, ಸೊ ಇದು ಏನ್ ಮಾಡ್ತಾ ಇದೆ, ಸೆನ್ಸರಿ ನ್ಯೂರಾನ್ ಯಾಕೆ ಹೇಳ್ತಾ ಇದೀವಿ ಸರ್, ಇದು ಸೆನ್ಸಸ್ ಅನ್ನ ಮೇಲ್ಗಡೆ ತಗೊಂಡು ಹೋಗ್ತಾ ಇದೆ, ನಿಮ್ ಬ್ರೈನ್ ತನ ತಗೊಂಡು ಹೋಗ್ತಾ ಇದೆ, ಸೆಂಟ್ರಲ್ ನರ್ವಸ್ ಸಿಸ್ಟಮ್ ತನ ತಗೊಂಡು ಹೋಗ್ತಾ ಇದೆ. ಅದಕ್ಕೋಸ್ಕರ ನಾವು ಇದನ್ನ ಏನಂತ ಹೇಳ್ತೀವಿ, ಸೆನ್ಸರಿ ನ್ಯೂರಾನ್. ಓಕೆ, ಸೊ ಅದೇ ನಾವು ಡೈರೆಕ್ಷನ್ ನೋಡಿದಾಗ ಯಾವ ಕಡೆ ಹೋಗ್ತಾ ಇದೆ ಸರ್, ನಮ್ ಕೆಳಗಡೆ ಪಾರ್ಟ್ ಇಂದ ಬ್ರೈನ್ ತನ ಅಂದ್ರೆ ಮೇಲ್ಗಡೆ ಹೋಗ್ತಾ ಇದೆ, ಅಫರೆಂಟ್ ನ್ಯೂರಾನ್ ಅಂತ ಹೇಳ್ತೀವಿ. ಓಕೆ, ಸೊ ಸೆನ್ಸರಿ ನ್ಯೂರಾನ್ ಇಸ್ ಆಲ್ಸೋ ನೋನ್ ಆಸ್ ಅಫರೆಂಟ್ ನ್ಯೂರಾನ್. ಓಕೆ, ಟ್ರಾನ್ಸ್ಮಿಟ್ ಇಂಪಲ್ಸಸ್ ಫ್ರಮ್ ಸೆನ್ಸರಿ ರಿಸೆಪ್ಟಾರ್ ಟು ಸೆಂಟ್ರಲ್ ನರ್ವಸ್ ಸಿಸ್ಟಮ್. ಓಕೆ, ಸೊ ನಿಮ್ಮ ಹ್ಯಾಂಡ್ ಒಳಗಡೆ ಸೆನ್ಸರಿ ರಿಸೆಪ್ಟರ್ಸ್ ಇರ್ತವೆ, ನಿಮ್ಮ ಕೈ ಒಳಗಡೆ ಸೆನ್ಸರಿ ರಿಸೆಪ್ಟರ್ಸ್ ಇರ್ತವೆ. ಸೊ ಆಲ್ಮೋಸ್ಟ್ ಎಲ್ಲ ತಲ್ಲಿರುತ್ತೆ, ಬಟ್ ಇಲ್ಲಿ ಎಕ್ಸಾಂಪಲ್ ಎಲ್ಲಿ ತಗೊಂಡಿದ್ದೀವಿ ನಾವು, ಕೈಗೆ ನಿಡಲ್ ಪ್ರಿಕ್ ಆಗಿದೆ ಸರ್. ಸೊ ನಿಮ್ಮ ಕೈಯಲ್ಲಿ ಏನು ಪ್ರೆಸೆಂಟ್ ಇರುತ್ತೆ, ಸೆನ್ಸರಿ ರಿಸೆಪ್ಟಾರ್ಸ್ ಅಲ್ಲಿ ಪ್ರೆಸೆಂಟ್ ಇರ್ತವೆ. ಅವೇನ್ ಮಾಡ್ತವೆ, ಸಿಗ್ನಲ್ ಸೆಂಡ್ ಮಾಡ್ತವೆ ಎಲ್ಲಿ ತನ ಸರ್, ಸೆಂಟ್ರಲ್ ನರ್ವಸ್ ಸಿಸ್ಟಮ್ ತನ. ಯಾರು ತಗೊಂಡು ಹೋಗ್ತಾ ಇದ್ದಾರೆ, ಸೆನ್ಸರಿ ನ್ಯೂರಾನ್ಸ್ ತಗೊಂಡು ಹೋಗ್ತಾ ಇದೆ. ಓಕೆ, ಸೊ ನೆಕ್ಸ್ಟ್ ಸೆಲ್ ಬಾಡಿ ಲೊಕೇಟೆಡ್ ಇನ್ ಡಾರ್ಸಲ್ ರೂಟ್ ಗ್ಯಾಂಗ್ಲಿಯಾ. ಓಕೆ, ಸೊ ಸೆಲ್ ಬಾಡಿ ಎಲ್ಲಿ ಪ್ರೆಸೆಂಟ್ ಇದೆ ಸರ್, ಡಾರ್ಸಲ್ ರೂಟ್ ಗ್ಯಾಂಗ್ಲಿಯಾದಲ್ಲಿ ಪ್ರೆಸೆಂಟ್ ಇರುತ್ತೆ. ಸೊ ಟಿಪಿಕಲಿ ಯೂನಿಪೋಲಾರ್ ಆರ್ ಸೂಡೋ ಯೂನಿಪೋಲಾರ್ ಅಂತ ಹೇಳ್ತೀವಿ, ಸೂಡೋ ಯೂನಿಪೋಲಾರ್. ಓಕೆ, ಸೊ ಸೂಡೋ ಯೂನಿಪೋಲಾರ್ ಇದ್ರ ನೀವು ಎಕ್ಸಾಂಪಲ್ ನೆನ್ಪಿಟ್ಕೊಳ್ಳಿ, ಇದ್ರ ಎಕ್ಸಾಂಪಲ್ ನೀವು ನೆನ್ಪಿಟ್ಕೊಳ್ಳಿ. ಸೊ ಆಟೋಮೆಟಿಕ್ ನೀವು ಇದು ಕೂಡ ನೆನ್ಪಿಟ್ಕೋಬಹುದು. ಓಕೆ, ಸೊ ನಿಮ್ಗೆ ಗೊತ್ತಿದೆ ಸರ್, ಇದು ಯೂನಿಪೋಲಾರ್ ಎಲ್ಲಿ ಪ್ರೆಸೆಂಟ್ ಇತ್ತು ಸರ್, ಡಾರ್ಸಲ್ ರೂಟ್ ಗ್ಯಾಂಗ್ಲಿಯಾ. ಓಕೆ, ಸೊ ಇಲ್ಲಿ ನಾವು ಸೆನ್ಸರಿ ನ್ಯೂರಾನ್ ಕೂಡ ಸೆಲ್ ಬಾಡಿ ಎಲ್ಲಿ ಲೊಕೇಟೆಡ್ ಇದ್ದಾವೆ ಸರ್, ಡಾರ್ಸಲ್ ರೂಟ್ ಗ್ಯಾಂಗ್ಲಿಯಾ. ಸೇಮ್ ಎಕ್ಸಾಂಪಲ್ ಕೊಟ್ಟಣಿ, ಈಸಿಲಿ ನಿಮಗೆ ನೆನಪಿರ್ಬೇಕು ಅಂತ. ಓಕೆ, ಸೊ ಐ ಥಿಂಕ್ ನಿಮಗೆ ಸೆನ್ಸರಿ ನ್ಯೂರಾನ್ ಅಂದ್ರೆ ಸೆನ್ಸ್ ಅನ್ನ ಇದು ತಗೊಂಡು ಹೋಗ್ತಾ ಇದೆ ಮೇಲ್ಗಡೆ ತಗೊಂಡು ಹೋಗ್ತಾ ಇದೆ, ಅಫರೆಂಟ್ ಸೆನ್ಸಸ್ ಅನ್ನ ತಗೊಂಡು ಹೋಗ್ತಾ ಇದೆ, ಸೆನ್ಸರಿ ನ್ಯೂರಾನ್. ಓಕೆ, ಸೊ ನೆಕ್ಸ್ಟ್ ಮೋಟಾರ್ ಆರ್ ಇಫರೆಂಟ್ ನ್ಯೂರಾನ್. ಓಕೆ, ಸೊ ಈ ಮೇಲ್ಗಡೆ ಏನಾಗ್ತಾ ಇತ್ತು, ನಮ್ಮ ಕೈಯಿಂದ ಬ್ರೈನ್ ತನ ಸಿಗ್ನಲ್ ಹೋಗ್ತಾ ಇತ್ತು, ಬಟ್ ಇಲ್ಲೇನಾಗ್ತಾ ಇದೆ, ಟ್ರಾನ್ಸ್ಮಿಟ್ ಇಂಪಲ್ಸಸ್ ಫ್ರಮ್ CNS ಟು ಇಫೆಕ್ಟಾರ್ ಅಂದ್ರೆ ಯಾವ ಪ್ಲೇಸ್. ಓಕೆ, ಸೊ CNS ಟು ಹ್ಯಾಂಡ್ ತನ ಇಲ್ಲಿ ಏನಾಗ್ತಾ ಇದೆ, ಕನೆಕ್ಷನ್ ಬರ್ತಾ ಇದೆ. ಓಕೆ, ಸೊ ಐ ಥಿಂಕ್ ನಿಮ್ಮ ಮೋಟಾರ್ ಅಥವಾ ಇಫರೆಂಟ್ ನ್ಯೂರಾನ್ ಅರ್ಥ ಆಗಿರ್ಬೋದು. ಸೊ ಇದೇ ಎಕ್ಸಾಂಪಲ್ ನಾವು ತಗೊಳ್ಳೋಣ. ಓಕೆ, ಸೊ ಕೆಳಗಡೆಯಿಂದ ಮೇಗೆ ತಗೊಂಡು ಹೋಗೋರು ಅಫರೆಂಟ್ ನ್ಯೂರಾನ್ ಅಥವಾ ಸೆನ್ಸರಿ ನ್ಯೂರಾನ್. ಸೆನ್ಸಸ್ ಅನ್ನ ನಮ್ಮ ಕೈಯಿಂದ ಬ್ರೈನ್ ತನ ಹೋಗುತ್ತೆ. ಓಕೆ, ಸೆನ್ಸಸ್ ಏನ್ ಬರುತ್ತೆ, ನಮ್ಮ ಕೈಯಿಂದ ಬ್ರೈನ್ ತನ ಹೋಗುತ್ತೆ, ಬ್ರೈನ್ ಇಂದ ಕೈ ತನ ಬರೋದಿಲ್ಲ. ಓಕೆ, ಸೊ ನೆಕ್ಸ್ಟ್ ನಮ್ಗೆ ಏನಾಗಿದೆ, ನಿಡಲ್ ಪ್ರಿಕ್ ಆಗಿದೆ. ನಿಡಲ್ ಪ್ರಿಕ್ ಆದಾಗ ಏನಾಗ್ತಾ ಇದೆ, ಸೆನ್ಸಸ್ ನಮ್ಮ ಬ್ರೈನ್ ತನ ಹೋಗ್ತಾ ಇದೆ, ಸೆಂಟ್ರಲ್ ನರ್ವಸ್ ಸಿಸ್ಟಮ್ ತನ ಹೋಗ್ತಾ ಇದೆ. ಓಕೆ, ಸೊ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ತನ ಹೋದಾಗ ನಿಮಗೆ ಪೇನ್ ಫೀಲ್ ಆಗುತ್ತೆ. ಏನಾಗುತ್ತೆ, ಪೇನ್ ಫೀಲ್ ಆಗುತ್ತೆ. ಸೊ ಪೇನ್ ಫೀಲ್ ಆದಾಗ ನೀವು ಏನ್ ಮಾಡ್ತೀರಾ, ಕೈಯಲ್ಲಿಂದ ರಿಮೂವ್ ಮಾಡಬೇಕಾಗುತ್ತೆ, ಇಲ್ಲಾಂದ್ರೆ ನಿಡಲ್ ಪ್ರಿಕ್ ಜಾಸ್ತಿ ಆಗುತ್ತೆ. ಓಕೆ, ಕರೆಕ್ಟ್ ಅಲ್ಲ. ಸೊ ಕೈ ಅಲ್ಲಿಂದ ರಿಮೂವ್ ಆಗ್ಬೇಕಂದ್ರೆ ನಿಮ್ ಬ್ರೈನ್ ಇಂದ ಕೈತನ
ಸಿಗ್ನಲ್ ಬರಬೇಕಾಗುತ್ತೆ. ನಿಮ್ಮ ಬ್ರೈನಿಂದ ಕೈ ತನ ಸಿಗ್ನಲ್ ಬರಬೇಕಾಗುತ್ತೆ. ಯಾವ ಸಿಗ್ನಲ್ ಇರುತ್ತೆ? ಮೋಟಾರ್. ಮೋಟಾರ್ ಅಂದರೆ ಮೂವ್ಮೆಂಟ್. ಓಕೆ, ಸೊ ಮೋಟಾರ್ ಅಂದರೆ ಏನು ಸರ್? ಮೋಟಾರ್ ಮೀನ್ಸ್ ಮೂವ್ಮೆಂಟ್. ಮೋಟಾರ್ ಅಂದ್ರೆ ಮೂವ್ಮೆಂಟ್. ಓಕೆ, ಸೊ ಮೋಟಾರ್ ಸಿಗ್ನಲ್ ಕೆಳಗಡೆ ಬರಬೇಕಾಗುತ್ತೆ. ರೀಸನ್ ಏನು ಸರ್? ಹ್ಯಾಂಡ್ ಅಲ್ಲಿಂದ ಮೂವ್ಮೆಂಟ್ ಆಗಬೇಕು. ಹ್ಯಾಂಡ್ ಅಲ್ಲಿಂದ ನೀವು ಕೈಯಿಂದ ಅಲ್ಲಿಂದ ತೆಗಿಬೇಕು. ಕೈ ಆ ಪ್ಲೇಸ್ ಇಂದ ತೆಗಿಬೇಕು. ಯಾಕಂದ್ರೆ ಅಲ್ಲೇ ಇಟ್ಟರೆ ನಿಮ್ಗೆ ಇನ್ನೂ ಜಾಸ್ತಿ ಏನಾಗುತ್ತೆ? ಇಂಜುರಿ ಆಗುತ್ತೆ. ಓಕೆ, ಏನಾಗುತ್ತೆ? ನಿಮ್ಗೆ ಜಾಸ್ತಿ ಇಂಜುರಿ ಆಗುತ್ತೆ. ಸೊ ಅದಕ್ಕೋಸ್ಕರ ನೀವು ಕೈ ಅಲ್ಲಿಂದ ರಿಮೂವ್ ಮಾಡಬೇಕಾಗುತ್ತೆ. ಸೊ ಮೋಟಾರ್ ಇಂಪಲ್ಸಸ್ ಬರ್ತಾ ಇದೆ, ಅದಕ್ಕೋಸ್ಕರ ನಾವು ಏನಂತ ಹೇಳ್ತೀವಿ? ಮೋಟಾರ್ ನ್ಯೂರಾನ್ ಇದೆ ಇದು. ಓಕೆ, ಯಾವ ತರ ಬರ್ತಾ ಇದೆ? ಮೇಲ್ಗಡೆಯಿಂದ ಕೆಳಗಡೆ ಬರ್ತಾ ಇದೆ. ಓಕೆ, ಸೊ ಅದಕ್ಕೋಸ್ಕರ ನಾವು ಇದನ್ನ ಇಫರೆಂಟ್ ನ್ಯೂರಾನ್ ಅಂತ ಇದ್ದೀವಿ. ಇಫರೆಂಟ್ ನ್ಯೂರಾನ್ ಯಾಕಂತ ಇದ್ದೀವಿ ಸರ್? ಇದು ಕೆಳಗಡೆ ಬರ್ತಾ ಇದೆ, ಮೇಲ್ಗಡೆಯಿಂದ ಕೆಳಗಡೆ ತರ್ತಾ ಇದೆ ಇಫರೆಂಟ್ ನ್ಯೂರಾನ್. ಓಕೆ, ಸೊ ಅಫರೆಂಟ್ ಅಂದ್ರೆ ಮೇಲ್ಗಡೆ ಏನಾಗುತ್ತೆ ಸರ್? ಸೆನ್ಸಸ್ ಹೋಗ್ತವೆ. ಓಕೆ, ಸೆನ್ಸ್ ಆದ್ಮೇಲೆ ನಮ್ಮ ಬ್ರೈನ್ ಇಂದ ಕೆಳಗಡೆ ಬರುತ್ತೆ ಸರ್. ಕೆಳಗಡೆ ಮೋಟಾರ್ ನ್ಯೂರಾನ್ ಬರುತ್ತೆ, ಮೋಟಾರ್ ನರ್ವ್ ಇಂಪಲ್ಸಸ್ ಬರುತ್ತೆ. ಅದಕ್ಕೆ ನಾವು ಇಫರೆಂಟ್ ನ್ಯೂರಾನ್ ಅಂತ ಹೇಳ್ತೀವಿ. ಸೊ ಐ ಥಿಂಕ್ ನಿಮಗೆ ಅರ್ಥ ಆಗಿರ್ಬೋದು. ಸೊ ಮೋಟಾರ್ ಆರ್ ಇಫರೆಂಟ್ ನ್ಯೂರಾನ್ ಟ್ರಾನ್ಸ್ಮಿಟ್ ಇಂಪಲ್ಸಸ್ ಫ್ರಮ್ CNS ಟು ಇಫೆಕ್ಟರ್. ಅಂದ್ರೆ ಸೊ ಯಾವ ಮಸಲ್ ಇದೆನಾ, ಗ್ಯಾಂಗ್ಲಿಯಾ ಅದನ್ನ, ಗ್ಲ್ಯಾಂಡ್ ಇದೆನಾ, ಅಥವಾ ಪಾರ್ಟ್ ಆಫ್ ಬಾಡಿ ಇದೆನಾ, ಅಲ್ಲಿಗೆ ತನ ಹೋಗುತ್ತೆ. ಓಕೆ, ಸೊ ನೆಕ್ಸ್ಟ್ ಸೆಲ್ ಬಾಡಿ ಇನ್ ದಿ CNS. ಎಲ್ ಪ್ರೆಸೆಂಟ್ ಇರುತ್ತೆ ಸರ್? ಸೆಲ್ ಬಾಡಿ ಇನ್ ದಿ CNS. ಎಕ್ಸಾಂಪಲ್ ಆಂಟೀರಿಯರ್ ಹಾರ್ನ್ ಆಫ್ ಸ್ಪೈನಲ್ ಕಾರ್ಡ್. ಎಲ್ ಪ್ರೆಸೆಂಟ್ ಇರುತ್ತೆ ಸರ್? ಆಂಟೀರಿಯರ್ ಹಾರ್ನ್ ಆಫ್ ಸ್ಪೈನಲ್ ಕಾರ್ಡ್ ಒಳಗಡೆ ಪ್ರೆಸೆಂಟ್ ಇರಬಹುದು. ಓಕೆ, ಸೊ ಇರುತ್ತೆ. ಸೊ ನೆಕ್ಸ್ಟ್ ಯೂಸುವಲ್ಲಿ ಮಲ್ಟಿಪೋಲಾರ್. ಓಕೆ, ಸೊ ಯೂಸುವಲ್ಲಿ ಮಲ್ಟಿಪೋಲಾರ್ ಅಂದ್ರೆ ಏನಿರುತ್ತೆ ಸರ್? ಇದು ಮಲ್ಟಿಪೋಲಾರ್ ಇರುತ್ತೆ. ಮಲ್ಟಿಪೋಲಾರ್ ಅಂದ್ರೆ ಈ ತರ. ಓಕೆ, ಸೊ ನೀವು ಜಸ್ಟ್ ನೋಡಿದ್ದೀರಾ, ಮಲ್ಟಿಪಲ್ ಪೋಲ್ಸ್, ಮಲ್ಟಿಪಲ್ ಡೆಂಡ್ರೈಟ್ಸ್ ಆರ್ ಪ್ರೆಸೆಂಟ್. ಸೊ ಐ ಥಿಂಕ್ ನಮ್ಮ ಮೋಟಾರ್. ಓಕೆ, ಸೊ ಸೆಲ್ ಬಾಡಿ ಎಲ್ಲಿ ಪ್ರೆಸೆಂಟ್ ಇರುತ್ತೆ ಸರ್? ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಒಳಗಡೆ ಇರುತ್ತೆ, ಅಲ್ಲಿಂದ ಎಕ್ಸಾನ್ ಕೆಳಗಡೆ ಬರುತ್ತೆ. ಸೊ ಈ ತರ ನೀವು ನೆನಪಿಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ಇಂಟರ್ ನ್ಯೂರಾನ್ ಅನ್ನ ನಾವು ಅಸೋಸಿಯೇಷನ್ ನ್ಯೂರಾನ್. ಅಸೋಸಿಯೇಷನ್ ಅಂದ್ರೆ ಸರ್ ಇದು ಏನ್ ಮಾಡ್ತಾ ಇದೆ? ಅಸೋಸಿಯೇಟ್ ಮಾಡ್ತಾ ಇದೆ. ಅಂದ್ರೆ ಏನ್ ಮಾಡ್ತಾ ಇದೆ ಸರ್? ಕನೆಕ್ಟ್ ಮಾಡ್ತಾ ಇದೆ. ಇದು ಏನ್ ಕನೆಕ್ಟ್ ಮಾಡ್ತಾ ಇದೆ ಸರ್? ಕನೆಕ್ಟ್ ಸೆನ್ಸರಿ ಅಂಡ್ ಮೋಟಾರ್ ನ್ಯೂರಾನ್. ಓಕೆ, ಸೊ ಇದು ಏನ್ ಮಾಡ್ತಾ ಇದೆ ಸರ್? ಸೆನ್ಸರಿ ನ್ಯೂರಾನ್ ಮತ್ತೆ ಮೋಟಾರ್ ನ್ಯೂರಾನ್ ಅನ್ನ ಕನೆಕ್ಟ್ ಮಾಡ್ತಾ ಇದೆ. ಅದಕ್ಕೋಸ್ಕರ ಇದನ್ನ ನಾವು ಇಂಟರ್ ನ್ಯೂರಾನ್ ಅಂತ ಹೇಳ್ತೀವಿ. ಓಕೆ, ಎಲ್ ಪ್ರೆಸೆಂಟ್ ಇರುತ್ತೆ ಸರ್? ಫೌಂಡ್ ಇನ್ ದಿ ಸೆಂಟ್ರಲ್ ನರ್ವಸ್ ಸಿಸ್ಟಮ್. CNS ಒಳಗಡೆ ಇದು ಪ್ರೆಸೆಂಟ್ ಇರುತ್ತೆ. ಓಕೆ, ಹೈಲಿ ನ್ಯೂಮರಸ್ ಅಂದ್ರೆ ಜಾಸ್ತಿ ನ್ಯೂರಾನ್ಸ್ಗಳು ಇವೇ ಪ್ರೆಸೆಂಟ್ ಇರುತ್ತೆ. ಟಿಪಿಕಲಿ ಮಲ್ಟಿಪೋಲಾರ್. ಇವು ಕೂಡ ಏನಿರುತ್ತೆ ಸರ್? ಈ ತರ ಮಲ್ಟಿಪೋಲಾರ್ ಇರುತ್ತೆ. ಓಕೆ, ಸೊ ಈ ತರ ನಿಮಗೆ ಕಾಣಿಸ್ತಾ ಇದೆನಾ? ಸೊ ಇಲ್ಲೊಂದು ನ್ಯೂರಾನ್ ಕನೆಕ್ಟ್ ಆಗುತ್ತೆ, ಇಲ್ಲೊಂದು ನ್ಯೂರಾನ್ ಕನೆಕ್ಟ್ ಆಗುತ್ತೆ. ಓಕೆ, ಸೊ ಇಲ್ಲೊಂದು ಸೆನ್ಸರಿ ನ್ಯೂರಾನ್, ಇಲ್ಲೊಂದು ಮೋಟಾರ್ ನ್ಯೂರಾನ್, ಈ ತರ. ಓಕೆ, ಸೊ ಯಾವ ತರ ಇದೆ ಸರ್? ಇದು ಮಲ್ಟಿಪೋಲಾರ್ ಇದೆ. ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗಿರ್ಬೋದು. ಡಿಪೆಂಡ್ಸ್ ಆನ್ ಫಂಕ್ಷನ್. ಓಕೆ, ಸೊ ಕ್ಲಾಸಿಫಿಕೇಶನ್ ಬೇಸ್ಡ್ ಆನ್ ಫಂಕ್ಷನ್ ಒಳಗಡೆ ನಾವು ಏನ್ ನೋಡಿದೀವಿ ಸರ್? ಸೆನ್ಸರಿ ಅಥವಾ ಅಫರೆಂಟ್ ನ್ಯೂರಾನ್. ಸೆಕೆಂಡ್ ಮೋಟಾರ್ ಅಥವಾ ಇಫರೆಂಟ್ ನ್ಯೂರಾನ್. ಅವೆರಡರ ಮಧ್ಯದಲ್ಲಿ ಇರೋ ಇಂಟರ್ ನ್ಯೂರಾನ್ ಆರ್ ಅಸೋಸಿಯೇಷನ್ ನ್ಯೂರಾನ್. ನೆಕ್ಸ್ಟ್ ನಾವು ನೋಡೋಣ ಕ್ಲಾಸಿಫಿಕೇಶನ್ ಆಫ್ ನ್ಯೂರಾನ್ ಬೇಸ್ಡ್ ಆನ್ ಲೆಂತ್ ಆಫ್ ದಿ ಎಕ್ಸಾನ್. ಎಷ್ಟು ಲೆಂತ್ ಇದೆ ಸರ್? ಎಕ್ಸಾನ್ ಲೆಂತ್ ಎಷ್ಟಿದೆ ಅದ್ರ ಮೇಲೆ ನಾವು ನೋಡೋಣ. ಅಥವಾ ನೀವು ಇದನ್ನ ಗಾಲ್ಗಿ ಟೈಪ್ ಅಂತ ಕೂಡ ಹೇಳ್ಬೋದು. ಏನಂತ ಹೇಳ್ಬೋದು? ಗಾಲ್ಗಿ ಟೈಪ್. ಓಕೆ, ಸೊ ಇದ್ರೊಳಗಡೆ 2 ಟೈಪ್ ಇದ್ದಾವೆ. ಗಾಲ್ಗಿ ಟೈಪ್ 1 ನ್ಯೂರಾನ್, ಗಾಲ್ಗಿ ಟೈಪ್ 2 ನ್ಯೂರಾನ್. ಓಕೆ, ಸೊ ಗಾಲ್ಗಿ ಟೈಪ್ 1 ಹೇಗಿದೆ ಸರ್? ಬಹಳ ಸಣ್ಣದಿದೆ. ಓಕೆ, ಸಾರಿ ಗಾಲ್ಗಿ 1 ಏನಿದೆ ಲಾಂಗ್ ಇದೆ. ಓಕೆ, ಸೊ ಗಾಲ್ಗಿ ಟೈಪ್ 1 ನ್ಯೂರಾನ್. ಓಕೆ, ಸೊ ಗಾಲ್ಗಿ ಟೈಪ್ 1 ನ್ಯೂರಾನ್. ಸೊ ಗಾಲ್ಗಿ ಟೈಪ್ 1 ನ್ಯೂರಾನ್ ನೀವು ನೋಡಿದಾಗ ಲಾಂಗ್ ಎಕ್ಸಾನ್ ಎಷ್ಟಿದೆ ಸರ್? ಲಾಂಗ್ ಇದೆ. ಎಕ್ಸ್ಟೆಂಡಿಂಗ್ ಫ್ರಮ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಟು ಡಿಸ್ಟೆಂಟ್ ಟಾರ್ಗೆಟ್ಸ್. ಓಕೆ, ಸೊ ಇದು ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಇಂದ ದೂರ ಇರೋ ಟಾರ್ಗೆಟ್ ತನ ಕೂಡ ಹೋಗ್ತಾ ಇದೆ. ಓಕೆ, ಸೊ ಹೇಗಿದೆ ಸರ್? ಲಾಂಗ್ ಎಕ್ಸಾನ್ ಎಕ್ಸ್ಟೆಂಡಿಂಗ್ ಫ್ರಮ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಟು
ಡಿಸ್ಟೆಂಟ್ ಟಾರ್ಗೆಟ್ಸ್. ಓಕೆ, ಸೊ ಇದ್ರ ಎಕ್ಸಾನ್ ಎಷ್ಟಿರುತ್ತೆ, ಬಹಳ ಲೆಂತ್ ಇರುತ್ತೆ. ಸೊ ಎಕ್ಸಾಂಪಲ್ ನಾವು ನೋಡಿದಾಗ ಪಿರಮಿಡಲ್ ಸೆಲ್ಸ್ ಆರ್ ಮೋಟಾರ್ ನ್ಯೂರಾನ್ಸ್. ಹೌದು ಸರ್, ನಾವು ಮೋಟಾರ್ ನ್ಯೂರಾನ್ ಒಳಗಡೆ ನೋಡಿದ್ದೀವಿ. ಮೋಟಾರ್ ನ್ಯೂರಾನ್ ಎಲ್ಲಿ ಪ್ರೆಸೆಂಟ್ ಇರುತ್ತೆ, ಅದು ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಒಳಗಡೆ ಪ್ರೆಸೆಂಟ್ ಇರುತ್ತೆ. ಬಟ್ ಅದ್ರ ಎಕ್ಸಾನ್ ಇರುತ್ತೆ ಅಲ್ಲ, ಅದು ಎಂಡ್ ತನಕ ಹೋಗ್ತಾ ಇದೆ. ಅದೇನಾಗ್ತಾ ಇದೆ, ಎಂಡ್ ತನಕ ಹೋಗ್ತಾ ಇದೆ. ಓಕೆ, ಸೊ ಮೋಟಾರ್ ನ್ಯೂರಾನ್ ಆಫ್ ಸ್ಪೈನಲ್ ಕಾರ್ಡ್. ಓಕೆ, ಸೊ ಎಕ್ಸಾಂಪಲ್ ನಾವು ಇಲ್ಲಿ ಏನ್ ಕೊಟ್ಟಿದ್ದೀವಿ ಸರ್, ಸಿಯಾಟಿಕ್ ನರ್ವ್. ಓಕೆ, ಸೊ ಎಕ್ಸಾಂಪಲ್, ಸೊ ನಾವು ಎಕ್ಸಾನ್ ಸ್ಟಡಿ ಮಾಡೋ ಟೈಮ್ ಎಕ್ಸಾನ್ ಲೆಂತ್ ಎಷ್ಟಿರ್ಬೋದು ಸರ್, ಎಕ್ಸಾನ್ ಲೆಂತ್ ಮೋರ್ ದೆನ್ 1 ಮೀಟರ್, 1 ಮೀಟರ್ಗಿಂತ ಜಾಸ್ತಿ ಇರ್ಬೋದು. ಎಕ್ಸಾಂಪಲ್ ನಾವು ಸಿಯಾಟಿಕ್ ನರ್ವ್ ಕೊಟ್ಟಿದ್ದೀವಿ. ಸೊ ಅದೇ ನರ್ವ್ ಇಲ್ಲಿ ಕೂಡ ನೀವು ಎಕ್ಸಾಂಪಲ್ ಕೊಡ್ಬೋದು. ಓಕೆ, ಸೊ ಗಾಲ್ಗಿ ಟೈಪ್ 1 ನ್ಯೂರಾನ್. ಗಾಲ್ಗಿ ಟೈಪ್ 1 ನ್ಯೂರಾನ್ ಹೇಗಿದೆ ಸರ್, ಎಕ್ಸಾನ್ ಬಹಳ ಲೆಂದಿ ಇದೆ. ಓಕೆ, ಸೊ ನೀವು ಇಲ್ಲಿ ನೋಡ್ಬೋದು ಗಾಲ್ಗಿ ಟೈಪ್ 1 ಎಕ್ಸಾನ್ ಏನಿದೆ ಬಹಳ ದೊಡ್ಡದಿದೆ. ಸೊ ಗಾಲ್ಗಿ ಟೈಪ್ 2 ಎಕ್ಸಾನ್ ಏನಿದೆ ಬಹಳ ಸಣ್ಣದಿದೆ. ಓಕೆ, ನೀವು ನೋಡಬಹುದು. ಸೊ ಎಕ್ಸಾಂಪಲ್ ಪಿರಮಿಡಲ್ ಸೆಲ್ಸ್ ಅಥವಾ ಮೋಟಾರ್ ನ್ಯೂರಾನ್. ಇದು ಮೋಟಾರ್ ನ್ಯೂರಾನ್ ನೀವು ನೆನ್ಪಿಡಿ, ಮೋಟಾರ್ ನ್ಯೂರಾನ್ ಆಫ್ ಸ್ಪೈನಲ್ ಕಾರ್ಡ್ ಬಹಳ ಲೆಂದಿ ಎಕ್ಸಾನ್ ಇರುತ್ತೆ. ಓಕೆ, ಸೊ ಸೆಕೆಂಡ್ ಗಾಲ್ಗಿ ಟೈಪ್ 2. ಗಾಲ್ಗಿ ಟೈಪ್ 2 ಅಂದ್ರೆ ಏನು ಸರ್, ಶಾರ್ಟ್ ಎಕ್ಸಾನ್ ಹೇಗಿದೆ, ಬಹಳ ಶಾರ್ಟ್ ಇದೆ. ಓಕೆ, ಆಫನ್ ಆಕ್ಟಿಂಗ್ ಲೋಕಲ್ಲಿ. ಓಕೆ, ಸೊ ಲೋಕಲ್ಲಿ ಇವು ಪ್ರೆಸೆಂಟ್ ಇರ್ತವೆ. ಎಲ್ಲಿ ಪ್ರೆಸೆಂಟ್ ಇರ್ತವೆ ಸರ್, ಇಂಟರ್ ನ್ಯೂರಾನ್ಸ್. ಸೊ ಇಂಟರ್ ನ್ಯೂರಾನ್ಸ್ ನಾವು ನೋಡಿದೀವಲ್ಲ, ಇಂಟರ್ ನ್ಯೂರಾನ್ಸ್ ಹೇಗಿದ್ದಾವೆ, ಶಾರ್ಟ್. ಅದರ ಎಕ್ಸಾನ್ ಹೇಗಿದೆ, ಶಾರ್ಟ್ ಇದೆ. ಓಕೆ, ಸೊ ಇನ್ ಸೆರಿಬ್ರಲ್ ಕಾರ್ಟೆಕ್ಸ್ ಅಂಡ್ ರೆಟಿನಾ. ರೆಟಿನಾ ಆಗಿರ್ಬೋದು, ಸೆರಿಬ್ರಲ್ ಕಾರ್ಟೆಕ್ಸ್ ಆಗಿರ್ಬೋದು. ಸೊ ಅಲ್ಲಿ ಏನ್ ಪ್ರೆಸೆಂಟ್ ಇದೆ, ಶಾರ್ಟ್ ಎಕ್ಸಾನ್ ಪ್ರೆಸೆಂಟ್ ಇದೆ. ಶಾರ್ಟ್ ಎಕ್ಸಾನ್ ಇದ್ರೆ ಗಾಲ್ಗಿ ಟೈಪ್ 1. ಜಸ್ಟ್ ನೀವು ನೆನಪಿಟ್ಕೊಳ್ಳಿ, ಇಫ್ ಎಕ್ಸಾಂಪಲ್ ಟೈಪ್ ಕೇಳಿದ್ರೆ. ಓಕೆ, ಸೊ ಗಾಲ್ಗಿ ಟೈಪ್ 1, ಗಾಲ್ಗಿ ಟೈಪ್ 2. ಟೈಪ್ 1 ಇಸ್ ಲಾಂಗ್ ಎಕ್ಸಾನ್, ಟೈಪ್ 2 ಇಸ್ ಶಾರ್ಟ್ ಎಕ್ಸಾನ್. ಇಷ್ಟು ನೆನಪಿಟ್ಕೊಳ್ಳಿ. ಲಾಂಗ್ ಎಕ್ಸಾನ್ ಎಲ್ಲಿರುತ್ತೆ ಸರ್, ಮೋಟಾರ್ ನ್ಯೂರಾನ್ಸ್ ಹತ್ರ ಪ್ರೆಸೆಂಟ್ ಇರುತ್ತೆ. ಓಕೆ, ಸೊ ಗಾಲ್ಗಿ ಟೈಪ್ 2 ಎಲ್ಲಿ ಪ್ರೆಸೆಂಟ್ ಇರುತ್ತೆ ಸರ್, ಇಂಟರ್ ನ್ಯೂರಾನ್. ಓಕೆ, ನೆಕ್ಸ್ಟ್ ನಾವು ನೋಡೋಣ ಕ್ಲಾಸಿಫಿಕೇಶನ್ ಬೇಸ್ಡ್ ಆನ್ ದಿ ಮೈಲಿನ್ ಶೀತ್. ಎಸ್ ಸರ್, ಮೈಲಿನ್ ಪ್ರೆಸೆಂಟ್ ಇದ್ರೆ ಮೈಲಿನೇಟೆಡ್ ನ್ಯೂರಾನ್, ಮೈಲಿನ್ ಆಬ್ಸೆಂಟ್ ಇದ್ರೆ ಅನ್ಮೈಲಿನೇಟೆಡ್ ಅಥವಾ ನಾನ್ ಮೈಲಿನೇಟೆಡ್ ನ್ಯೂರಾನ್ ಅಂತ ಹೇಳ್ತೀವಿ. ಓಕೆ, ಸೊ ಫಸ್ಟ್ ಮೈಲಿನೇಟೆಡ್ ನ್ಯೂರಾನ್ಸ್. ಓಕೆ, ಸೊ ಮೈಲಿನೇಟೆಡ್ ನ್ಯೂರಾನ್ಸ್ ಅಂದ್ರೆ ಏನು ಸರ್, ಹ್ಯಾವ್ ಮೈಲಿನ್ ಶೀತ್. ಎಕ್ಸಾನ್ ಮೇಲೆ ಮೈಲಿನ್ ಶೀತ್ ಪ್ರೆಸೆಂಟ್ ಇದ್ರೆ ಮೈಲಿನೇಟೆಡ್ ನ್ಯೂರಾನ್. ಓಕೆ, ಸೊ ಮೈಲಿನ್ ಶೀತ್ ಅನ್ನ ಯಾರು ಪ್ರೊಡ್ಯೂಸ್ ಮಾಡುತ್ತಾರೆ ಸರ್, ಸ್ವ್ಯಾನ್ ಸೆಲ್ ಇನ್ ಪೆರಿಫೆರಲ್ ನರ್ವಸ್ ಸಿಸ್ಟಮ್. ಪೆರಿಫೆರಲ್ ನರ್ವಸ್ ಸಿಸ್ಟಮ್ ಒಳಗಡೆ ಸ್ವ್ಯಾನ್ ಸೆಲ್ ಏನ್ ಮಾಡುತ್ತೆ, ಇದು ಮೈಲಿನ್ ಶೀತ್ ಪ್ರೊಡ್ಯೂಸ್ ಮಾಡುತ್ತೆ. ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಒಳಗಡೆ ಆಲಿಗೋಡೆಂಡ್ರೋಸೈಟ್, ನೆನಪಿಡಬೇಕು. ಓಕೆ, ಸೊ ಎದರಲ್ಲಿ ಹೆಲ್ಪ್ ಮಾಡುತ್ತೆ ಸರ್, ಫಾಸ್ಟ್ ಕಂಡಕ್ಷನ್. ಓಕೆ, ಸೊ ಕಂಡಕ್ಷನ್ ಹೇಗಾಗುತ್ತೆ, ಫಾಸ್ಟ್ ಆಗುತ್ತೆ. ಫಾಸ್ಟ್ ಆಗಿ ನರ್ವ್ ಇಂಪಲ್ಸಸ್ ಹೋಗ್ತವೆ. ಓಕೆ, ಸೊ ಫಾಸ್ಟ್ ಕಂಡಕ್ಷನ್ ಅನ್ನ ನಾವು ಏನಂತ ಹೇಳ್ತಾ ಇದ್ದೀವಿ, ಸಾಲ್ಟೇಟರಿ ಕಂಡಕ್ಷನ್. ಸಾಲ್ಟೇಟರಿ ಕಂಡಕ್ಷನ್ ಅಂದ್ರೆ ನೋಡ್ ಆಫ್ ರೇನ್ವೈರ್ ಇಂದ ನೋಡ್ ಆಫ್ ರೇನ್ವೈರ್. ಸೊ ಈ ತರ ಜಂಪ್ ಆಗ್ತಾ ಇತ್ತು. ಓಕೆ, ಸೊ ಇದು ಈ ತರ ಸ್ಲೋಲಿ ಹೋಗ್ತಾ ಇರಲಿಲ್ಲ. ಸೊ ಡೈರೆಕ್ಟ್ ಇಲ್ಲಿಂದ ಇಲ್ಲಿ ಜಂಪ್ ಆಯ್ತು, ಇಲ್ಲಿಂದ ಇಲ್ಲಿ ಜಂಪ್ ಆಯ್ತು, ಇಲ್ಲಿಂದ ಇಲ್ಲಿ ಜಂಪ್ ಆಯ್ತು, ಇಲ್ಲಿಂದ ಇಲ್ಲಿ ಜಂಪ್ ಆಯ್ತು, ಜಂಪ್ ಮಾಡ್ತಾ ಹೋಗ್ತಾ ಇದೆ, ಸಾಲ್ಟೇಟರಿ ಕಂಡಕ್ಷನ್. ಓಕೆ, ಸೊ ನೋಡ್ ಆಫ್ ರೇನ್ವೈರ್ ಇಲ್ಲಿ ಪ್ರೆಸೆಂಟ್ ಇರುತ್ತೆ ಸರ್. ಎಸ್ ಸರ್. ಓಕೆ, ಸೊ ನೋಡ್ ಆಫ್ ರೇನ್ವೈರ್ ಪ್ರೆಸೆಂಟ್ ಇದೆ, ಯಾಕಂದ್ರೆ ಮೈಲಿನ್ ಶೀತ್ ಪ್ರೆಸೆಂಟ್ ಇದೆ. ಮೈಲಿನ್ ಶೀತ್ ಮಧ್ಯದಲ್ಲಿ ಫೇಸ್ ಇರುತ್ತೆ ಅಲ್ಲ, ಸೊ ಅದನ್ನ ನಾವು ರೋಡ್ ಆಫ್ ರೇನ್ವೈರ್ ಅಂತ ಹೇಳ್ತೀವಿ. ಇಲ್ಲೊಂದಿದೆ, ಇಲ್ಲೊಂದು ನೋಡಿದೆ, ಇಲ್ಲೊಂದು ನೋಡಿದೆ, ಇಲ್ಲೊಂದು ನೋಡಿದೆ ಡಯಾಗ್ರಾಮ್ ಅಲ್ಲಿ ನೋಡಿದಾಗ. ಓಕೆ, ಸೊ ಎಲ್ಲ ತಲ ಒಂದೊಂದು ನೋಡ್ ಆಫ್ ರೇನ್ವೈರ್ ಪ್ರೆಸೆಂಟ್ ಇದೆ ಸರ್. ಫೌಂಡ್ ಇನ್ ದಿ ವೈಟ್ ಮ್ಯಾಟರ್. ಎಲ್ಲಿ ನೋಡೋಕೆ ಕಾಣಿಸುತ್ತೆ, ವೈಟ್ ಮ್ಯಾಟರ್ ಅಲ್ಲಿ ನೋಡೋಕೆ ಕಾಣಿಸುತ್ತೆ, ಮತ್ತೆ ಮೋಟಾರ್ ನ್ಯೂರಾನ್ಸ್ ಅಲ್ಲಿ ನೋಡೋಕೆ ಕಾಣಿಸುತ್ತೆ, ಅಂಡ್ ಟಚ್ ಆರ್ ಪ್ರಾಪ್ರಿಯೋಸೆಪ್ಷನ್ ಸೆನ್ಸರಿ ನ್ಯೂರಾನ್ ಅಲ್ಲಿ ನಮಗೆ ನೋಡೋಕೆ ಕಾಣಿಸುತ್ತೆ. ಓಕೆ, ಸೊ ಟಚ್ ಫೀಲ್ ಆಗುತ್ತೆ, ಅಥವಾ ಪ್ರಾಪ್ರಿಯೋಸೆಪ್ಷನ್ ಅಂದ್ರೆ ಬ್ಯಾಲೆನ್ಸ್, ಸೆನ್ಸ್ ಆಫ್ ಬ್ಯಾಲೆನ್ಸ್ ಅಂತೀವಲ್ಲ. ಸೊ ಸೆನ್ಸ್ ಆಫ್ ಬ್ಯಾಲೆನ್ಸ್ ಅಂತ ನ್ಯೂರಾನ್ಸ್ ಅಲ್ಲಿ ನಿಮಗೆ ಏನಾಗುತ್ತೆ, ಇವು ನೋಡೋಕೆ ಕಾಣಿಸುತ್ತೆ. ಜಸ್ಟ್ ನೆನ್ಪಿಟ್ಕೋರಿ ಸರ್, ವೈಟ್ ಮ್ಯಾಟರ್ ಅಲ್ಲಿ ಮೈಲಿನೇಟೆಡ್ ನ್ಯೂರಾನ್ಸ್ ಪ್ರೆಸೆಂಟ್ ಇರುತ್ತೆ ಅಂತ. ಓಕೆ, ಸೊ ಸಾಕು, ನಿಮಗೊಂದು ಎಕ್ಸಾಂಪಲ್ ಸಾಕು. ಅಥವಾ ಸರ್ ನಿಮಗೆ ಪೂರ ಡೀಟೇಲ್ ಆಗಿರ್ಬೇಕಂದ್ರೆ ಟಚ್ ಅಂಡ್ ಪ್ರಾಪ್ರಿಯೋಸೆಪ್ಷನ್ ಸೆನ್ಸರಿ ನ್ಯೂರಾನ್ಸ್ ಅಲ್ಲಿ ಕೂಡ ಇವು ಪ್ರೆಸೆಂಟ್ ಇರ್ತವೆ. ಓಕೆ, ಸೊ ಮೈಲಿನೇಟೆಡ್ ನ್ಯೂರಾನ್ ಅಂದ್ರೆ ನೆನಪಿಟ್ಕೊಳ್ಳಿ, ಮೈಲಿನ್ ಶೀತ್ ಪ್ರೆಸೆಂಟ್ ಇರುತ್ತೆ. ಮೈಲಿನ್ ಶೀತ್ ಯಾರು ಪ್ರೊಡ್ಯೂಸ್ ಮಾಡ್ತಾರೆ, ಸ್ವ್ಯಾನ್ ಸೆಲ್ ಇನ್ ಪೆರಿಫೆರಲ್ ನರ್ವಸ್ ಸಿಸ್ಟಮ್, ಆಲಿಗೋಡೆಂಡ್ರೋಸೈಟ್ ಇನ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್. ಓಕೆ, ಸೊ ಫಾಸ್ಟ್ ಕಂಡಕ್ಷನ್ ಇರುತ್ತೆ ಸರ್. ಮೈಲಿನ್ ಶೀತ್ ಇದ್ರೆ ಫಾಸ್ಟ್ ಕಂಡಕ್ಷನ್ ಇರುತ್ತೆ. ಮೈಲಿನ್ ಶೀತ್ ಇರಲಿಲ್ಲ ಅಂದ್ರೆ ಸ್ಲೋ ಕಂಡಕ್ಷನ್ ಆಗುತ್ತೆ. ಫಾಸ್ಟ್ ಕಂಡಕ್ಷನ್ ಅನ್ನ ನಾವು ಸಾಲ್ಟೇಟರಿ ಕಂಡಕ್ಷನ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ನಾವು ನೋಡೋಣ
ಅನ್ಮೈಲಿನೇಟೆಡ್ ಆರ್ ನಾನ್ ಮೈಲಿನೇಟೆಡ್, ಅನ್ಮೈಲಿನೇಟೆಡ್ ಆರ್ ನಾನ್ ಮೈಲಿನೇಟೆಡ್ ನ್ಯೂರಾನ್. ಓಕೆ, ಸೊ ನೀವು ಇಲ್ಲಿ ನೋಡ್ಬೋದು, ನಿಮಗೆ ಮೈಲಿನ್ ಶೀತ್ ನೋಡೋಕೆ ಕಾಣಿಸ್ತಾ ಇಲ್ಲ. ಓಕೆ, ಸೊ ಮೈಲಿನ್ ಶೀತ್ ನಿಮ್ಗೆ ಇಲ್ಲಿ ನೋಡೋಕೆ ಕಾಣಿಸ್ತಾ ಇಲ್ಲ, ನೋ ಮೈಲಿನ್ ಶೀತ್. ಓಕೆ, ಇಲ್ಲಿ ಎಕ್ಸಾನ್ ಮೇಲೆ ಮೈಲಿನ್ ಶೀತ್ ಇಲ್ಲ ಸರ್. ಎಕ್ಸಾನ್ ಮೇಲೆ ಮೈಲಿನ್ ಶೀತ್ ಇಲ್ಲ ಅಂದ್ರೆ ಏನಾಗುತ್ತೆ? ಸ್ಲೋ ಕಂಡಕ್ಷನ್. ಏನಾಯ್ತು ಸರ್? ಸ್ಲೋ ಕಂಡಕ್ಷನ್ ಅಥವಾ ಕಂಟಿನ್ಯೂಸ್ ಕಂಡಕ್ಷನ್. ಸೊ ಇಲ್ಲಿ ಕಂಟಿನ್ಯೂ ಆಗಿ ಬರ್ತಾ ಇದೆ, ಇಲ್ಲಿ ಕಂಟಿನ್ಯೂ ಆಗಿ ಬರ್ತಾ ಇದೆ. ಅದೇ ನಮ್ಮ ಮೈಲಿನೇಟೆಡ್ ನ್ಯೂರಾನ್ ಅಲ್ಲಿ ನೋಡಿದಾಗ ಇಲ್ಲಿ ಕಂಟಿನ್ಯೂ ಆಗಿ ಬರ್ತಾ ಇಲ್ಲ, ಡೈರೆಕ್ಟ್ ಇಲ್ಲಿಂದ ಇಲ್ಲಿ ಜಂಪ್ ಆಗ್ತಾ ಇತ್ತು, ಇಲ್ಲಿ ಜಂಪ್ ಆಗ್ತಾ ಇತ್ತು, ಇಲ್ಲಿ ಜಂಪ್ ಆಗ್ತಾ ಇತ್ತು, ಇಲ್ಲಿ ಜಂಪ್ ಆಗ್ತಾ ಇತ್ತು. ಸೊ ಫಾಸ್ಟ್ ಆಗ್ತಾ ಇದೆ. ಓಕೆ, ಡೈರೆಕ್ಟ್ ಇಲ್ಲಿಂದ ಜಂಪ್ ಮಾಡ್ತಾ ಇದೆ, ಜಂಪ್ ಮಾಡ್ತಾ ಇದೆ, ಜಂಪ್ ಮಾಡ್ತಾ ಇದೆ, ಜಂಪ್ ಮಾಡ್ತಾ ಇದೆ. ಸಾಲ್ಟೇಟರಿ ಕಂಡಕ್ಷನ್. ಸೊ ಇಲ್ಲಿ ಏನಾಗ್ತಾ ಇದೆ? ಕಂಟಿನ್ಯೂಸ್ ಕಂಡಕ್ಷನ್. ಯಾಕೆ ಆಗ್ತಾ ಇದೆ ಸರ್? ಇಲ್ಲಿ ಮೈಲಿನ್ ಶೀತ್ ಪ್ರೆಸೆಂಟ್ ಇಲ್ಲ, ನೋಡ್ ಆಫ್ ರೇನ್ ವೈರ್ ಕೂಡ ಇಲ್ಲಿ ಪ್ರೆಸೆಂಟ್ ಇಲ್ಲ. ಓಕೆ, ಸೊ ನೋಡ್ ಆಫ್ ರೇನ್ ವೈರ್ ಪ್ರೆಸೆಂಟ್ ಇಲ್ಲ. ಯಾಕೆ ಸರ್? ಮೈಲಿನ್ ಶೀತ್ ಪ್ರೆಸೆಂಟ್ ಇಲ್ಲ. ವಾಟ್ ಈಸ್ ನೋಡ್ ಆಫ್ ರೇನ್ ವೈರ್? ಇಟ್ ಇಸ್ ದ ಗ್ಯಾಪ್ ಬಿಟ್ವೀನ್ ಮೈಲಿನ್ ಶೀತ್. ಓಕೆ, ಸೊ ಮೈಲಿನ್ ಶೀತ್ ಮಧ್ಯದಲ್ಲಿ ಗ್ಯಾಪ್ ಇದೆಯಲ್ಲ, ಅದನ್ನ ನಾವು ನೋಡ್ ಆಫ್ ರೇನ್ ವೈರ್ ಅಂತೀವಿ. ಇಲ್ಲಿ ನೋಡ್ ಆಫ್ ರೇನ್ ವೈರ್ನು ಇಲ್ಲ. ಓಕೆ, ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗ್ತಾ ಇದೆ. ಸೊ ಸ್ಲೋ ಕಂಡಕ್ಷನ್ ಇಲ್ಲಿ ನೋಡೋಕೆ ಕಾಣಿಸ್ತಾ ಇದೆ, ಕಂಟಿನ್ಯೂಸ್ ಆಗಿ ಈ ತರ ಸ್ಲೋಲಿ ನೀವು ಏನಾಗುತ್ತೆ ಹೋಗುತ್ತೆ. ಓಕೆ, ಫೌಂಡ್ ಇನ್ ಗ್ರೇ ಮ್ಯಾಟರ್. ಎಲ್ಲಿ ನೋಡೋಕೆ ಕಾಣಿಸ್ಬಹುದು? ಗ್ರೇ ಮ್ಯಾಟರ್ ಅಲ್ಲಿ ನೋಡೋಕೆ ಕಾಣಬಹುದು. ಆಟೋನಾಮಿಕ್ ಪೋಸ್ಟ್ ಗ್ಯಾಂಗ್ಲಿಯೋನಿಕ್ ನ್ಯೂರಾನ್ ಅಲ್ಲಿ ನೋಡೋಕೆ ಕಾಣಬಹುದು. ಓಕೆ, ಟೆಂಪರೇಚರ್ ಪೇನ್ ನ್ಯೂರಾನ್. ಓಕೆ, ಸೊ ಪೇನ್ ಅಂಡ್ ಟೆಂಪರೇಚರ್ ಸೆನ್ಸರಿ ನ್ಯೂರಾನ್ಸ್ ಇಲ್ಲಿ ನೋಡೋಕೆ ಕಾಣಬಹುದು. ಓಕೆ, ಸೊ ಐ ಥಿಂಕ್ ನಿಮಗೆ ಅರ್ಥ ಆಗ್ತಾ ಇದೆ. ಸೊ ನೆನ್ಪಿಟ್ಕೊಳ್ಳಿ, ಅನ್ಮೈಲಿನೇಟೆಡ್ ನ್ಯೂರಾನ್ ಅಂದ್ರೆ ನೋ ಮೈಲಿನ್ ಶೀತ್ ಇಸ್ ಪ್ರೆಸೆಂಟ್, ಸ್ಲೋ ಕಂಡಕ್ಷನ್, ನೋ ನೋಡ್ ಆಫ್ ರೇನ್ ವೈರ್, ಗ್ರೇ ಮ್ಯಾಟರ್ ದಲ್ಲಿ ಕಾಣುತ್ತೆ, ಆಟೋನಾಮಿಕ್ ಪೋಸ್ಟ್ ಗ್ಯಾಂಗ್ಲಿಯೋನಿಕ್ ನ್ಯೂರಾನ್ ಅಲ್ಲಿ, ಅಂಡ್ ಪೇನ್ ಅಂಡ್ ಟೆಂಪರೇಚರ್ ಸೆನ್ಸರಿ ನ್ಯೂರಾನ್ಸ್ ಇವು ಪ್ರೆಸೆಂಟ್ ಇರುತ್ತೆ. ಓಕೆ, ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗ್ತಾ ಇದೆ. ಓಕೆ, ಸೊ ನೆಕ್ಸ್ಟ್ ನಾವು ನೋಡೋಣ ಲಾಸ್ಟ್ ಮೈಲಿನೇಟೆಡ್ ಅಂಡ್ ನಾನ್ ಮೈಲಿನೇಟೆಡ್. ಈ ಫೋಟೋ ನಿಮಗೆ ಕಾಣಿಸ್ಬೋದು ಸರ್. ಇಲ್ಲಿ ಮೈಲಿನ್ ಶೀತ್ ಪ್ರೆಸೆಂಟ್ ಇದೆ. ಓಕೆ, ಸೊ ಇಲ್ಲಿ ಮೈಲಿನ್ ಶೀತ್ ಇಲ್ಲಿ ಪ್ರೆಸೆಂಟ್ ಇದೆ, ಇಲ್ಲಿ ಆಬ್ಸೆಂಟ್ ಇದೆ, ಎಕ್ಸಾನ್ ಹಾಗೆ ಇದೆ. ಓಕೆ, ನೋಡ್ ಆಫ್ ರೇನ್ ವೈರ್ ಇಲ್ಲಿ ಪ್ರೆಸೆಂಟ್ ಇದೆ. ಸೊ ಇಲ್ಲಿ ಏನೂ ಇಲ್ಲ ಸರ್, ಮೈಲಿನ್ ಶೀತ್ನೂ ಇಲ್ಲ, ನೋಡ್ ಆಫ್ ರೇನ್ ವೈರ್ನೂ ಇಲ್ಲ. ಓಕೆ, ಸೊ ಐ ಥಿಂಕ್ ನಿಮಗೆ ಈ ವಿಡಿಯೋ ಅರ್ಥ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.